ನಡಿ ಹೀಗೆ ಪೊಲೀಸರಿಗೆ ಇವತ್ತ ಇಮಿಡಿಯೇಟ್ ಪೊಲೀಸರಿಗೆ ಕರೀತಾ ಈಗ ಇಲ್ಲೇ ಈಗ ನಂದು ಐಡಿ ಇದ ನಂದು ಆಧಾರ್ ಕಾರ್ಡ್ ಅದ ನಾ ಯಾಕೆ ಕೇಳಕ್ಕೆ ಬಂದಿದ್ದ ನಾ ಬಿ ಇದ್ದಪ್ಪ ಈಗ ನಂದು ತಗೋ ನಿಂದು ಐಡಿ ತೋರಿಸು ನೀ ಕಾಂಟ್ರಾಕ್ಟರ್ ಐಡಿ ತೋರಿಸಿ ಈಗ ನಂದು ಯಾಕೆ ಸಮಯ ಆಗಿಲ್ಲ ನೀನು ತೋರಿಸು ನೀನು ತೋರಿಸು ಆಧಾರ್ ಕಾರ್ಡ್ ಅಲ್ಲ ನೀನು ಯಾಕೆ ಕಂಪನಿದಾಗ ಡ್ಯೂಟಿ ಮಾಡತ್ತೀವಿ ಎಷ್ಟು ಎಷ್ಟು ಪಗಾರ ಕೊಡ್ತಾರೆ ನಿಂಗೆ 12,000 ಖಾಲಿ 12,000 ರೂಪಾಯಿ ಕೆಲಸ ಮಾಡ್ತಾ ಕಂಪನಿ ಹೆಸರೇನು ಚೆಕ್ ತೊತ್ತಿ ಕ್ಯಾಶ್ ತೊತ್ತಿ ಹಾಂ ಕ್ಯಾಶ್ ತೊಗೋತಿ ಒಣ ಕ್ಯಾಶಿಗೆ ಕೊಡ್ತಾರೆ ಚೆಕ್ ಕೊಡೋದು ಏನಾಗ್ತಿ ಹಾಂ ಎಷ್ಟು ರೂಪಾಯಿ ಕೆಲಸ ಮಾಡ್ತೀವಿ ಅದ್ರ ಬೇಕು ಅಷ್ಟಿದ್ದಾಗ ಗೆಲ್ಬೇಕಲ್ಲ ನಿನ್ನ ಕೊಟ್ಟಿದ್ದಿಲ್ಲ ಎಷ್ಟು ದಿನ ಪೇಮೆಂಟ್ ಮಾಡಿದ್ದು ನಿಮ್ಮಲ್ಲಿ ಏನಿಲ್ಲ ಅವ್ರಲ್ಲಿ ಏನಿಲ್ಲ ಜಡ್ಜ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಕೈ ಜೋಡಿಸಿ ಬಸವ ಕಲ್ಯಾಣ್ ನ್ಯಾಯಾಂಗ ಜಡ್ಜ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ವಕೀಲಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನಾಳೆ ಹಿಡ್ದು ಇದಕ್ಕೆ ನಮ್ಮ ಕಲ್ಯಾಣದಾಗ ಒಂದೇ ಭಾಗ ಬಿಲ್ಡಿಂಗ್ ಐತದ ಪೈಲೆ ನಮ್ಮ ತಂದೆಯವ್ರು ಒಳ್ಳೆಯ ಐತಿದ್ರು ಮಿನಿ ಇಲ್ಲಿ ತಹಸೀಲ್ ಆಫೀಸ್ ಮಾಡಿವು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡ್ಕೋರಿ ನಾವೇನು ಯಾರು ಕಮಿಷನ್ ಹೊಡ್ಲಿಕ್ಕೆ ಬಂದಿಲ್ಲ ನಮಗೆ ಕ್ವಾಲಿಟಿ ಕೆಲಸ ಇಲ್ಲಿ ಯಾವುದೇ ಪ್ರೂಫ್ ಇಲ್ಲ ಆ PWD AWD ಆಗಲಿ ಇವ್ರಿಬ್ಬರು ಇಲ್ಲಿ ಇದ್ದಾರೆ ಇವ್ರ ಐಡೆಂಟಿಟಿ ಇಲ್ಲ 100% ಇವ್ರಿಬ್ಬರು ಯಾವಾಗ ಹೆಂಗಾಗ 1 ವರ್ಷ ಕೆಲಸ ಮಾಡ್ತಾರೆ ಮತ್ತೆ ಯಾಕಪ್ಪ नदी तोड़ से बात करेगा कहाँ से जी तुम हाँ BX से आ गए कौन सा कंपनी से आए तो काम कौन सा कंपनी से आए कौन बुलाए तुमको यहाँ कौन है ठेकेदार हाँ रिजवान ಅವ ಹೇಳ್ತಾನ ಚವ್ವಾಡ್ ಯಾವ ನದಿ ಇವ ಬೇಗೆ ಅವ ಬೇಗೆ ನೋಡಿ ಕಲ್ಯಾಣ ಅಲ್ಲ ಹೆಂಗದ ಇದು ಮೊದಲು ನಮ್ಮದು ಇಲ್ಲಿ ತಹಸೀಲ್ ಆಫೀಸ್ ಇತ್ತು ಜೋಗಾ ಸಿಂಗ್ ನಮ್ಮ ತಂದೆಯವರು ಶ್ರೀರಾಮಪ್ಪ ಕೋಬೋರು MLA ಇದ್ದಾಗ ಜೋಗಾ ಸಿಂಗ್ ಕಾಂಟ್ರಾಕ್ಟರ್ ಬಸವ ಕಲ್ಯಾಣದಾಗ ಒಳ್ಳೆ ತಹಸೀಲ್ ಆಫೀಸ್ ಕಟ್ಟಿದ್ರು ಮೊದಲು ಹುಮ್ನಾಬಾದ್ ಬಸವ ಕಲ್ಯಾಣ ಇದ್ದಿಲ್ಲ ಹುಮ್ನಾಬಾದ್ ತಾಲೂಕು ಆಯಿತು ತಹಸೀಲ್ ಬಿ ಹುಮ್ನಾಬಾದ್ಕಿತ್ತು ಆ ಜಾಗದಾಗ ಮತ್ತೆ ಕೋರ್ಟ್ ಬಸವ ಕಲ್ಯಾಣ್ ಕೋರ್ಟು ಕೂಡ ಮಾಡಿದ್ರು ಕೋರ್ಟ್ ಸ್ಯಾಂಕ್ಷನ್ ಆದ ನಂತರ ಗೊಂದಲ ಬಿತ್ತು ಬಸವ ಕಲ್ಯಾಣದಾಗ ಕೋರ್ಟ್ ಅಲ್ಲಿ ಕಟ್ಟಬೇಕು ಸ್ಟೇಡಿಯಂ ಬಲ್ಲಿ ಅಂತ ಡಿಸೈಡ್ ಆಗಿತ್ತು ಅಲ್ಲಿ ಸ್ಟೇಡಿಯಂ ಬಲ್ಲಿ ಹೋಗಿದಾಗ 5 ಕಿಲೋಮೀಟರ್ ಲಾಂಗ್ ಆಗ್ತದೆ ವಿದ್ಯಾಪೀಠ ಬಲ್ಲಿ ಅಂತ ಮತ್ತೆ ಇದು ವಿಧಾನಸೌಧ ಮಿನಿ ವಿಧಾನಸೌಧ ಮತ್ತೆ ಇಲ್ಲಿಗೆ ಮಾಡಬೇಕಂತ ಭಾಳ ಗೊಂದಲ ಇತ್ತು ಅವಾಗೂ ಕೂಡ ನಾವು ಮಿನಿ ವಿಧಾನಸೌಧ ಅಲ್ಲಿ ಮಾಡಿದೆವು ಈ ಕೋರ್ಟ್ ಬಿಲ್ಡಿಂಗ್ ಆಗ್ತಾಯಿದೆ ನಾನು ಭಾಳ ಸಾಕಷ್ಟು ಸಲ ಈಗ ಓಡಿಲಿ ಹೋಗ್ತಾ ಇರ್ತೀನಿ ಆದಾಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ 3 ನಂಬಲ್ಲಿ ಈಗಾಗಲೇ ವಿಂಗ್ಗಳು ಇದ್ದವ ಇಲ್ಲಿ ಕೋರ್ಟ್ ಬಿಲ್ಡಿಂಗ್ ಮಾಡಿದಾಗ ಸ್ವಲ್ಪ ಯಾಗೈತಿ ಕಟ್ಟಡ ನಡೆದಿದೆ ಏನು ಮಾಡ್ತಾ ಇದ್ದಾಗ ಅಂತ ನೋಡ್ಲಿಕ್ಕೆ ಬಂದೀನಿ ಜನರಿಗೂ ಕೂಡ ತೋರಿಸ್ಬೇಕು ಯಾವ ರೀತಿ ಆಗ್ತಾಯಿದೆ ಏನಿಲ್ಲ ಅಂಬೋದ್ರ ಬಗ್ಗೆ ಹೋಗ್ತಾ ಒಂದು ವಿಸಿಟಿಗಾಗಿ ಬಂದಿದ್ದೀನಿ ತಾವ್ಯಾವ ಯಾಕೆ ತಾವು ಇವಾಗ ಯಾವ ಡಿಪಾರ್ಟ್ಮೆಂಟ್ ಯಾರು ಸೂಪರ್ವೈಸರ್ ಕಾಂಟ್ರಾಕ್ಟರ್ ಯಾಕೆ ಕಾಂಟ್ರಾಕ್ಟರ್ ಅನಿಲ್ ಪಾಂಡೆ ಯಾರು ಗುಲ್ಬರ್ಗದ ಅನಿಲ್ ಪಾಂಡೆ ಕಾಂಟ್ರಾಕ್ಟರ್ ಎಲ್ಲರೂ ನಿಮ್ಮಲ್ಲಿ ಲೆಟರ್ ಅದಾನ ಅಪಾಯಿಂಟಿಂಗ್ ಲೆಟರ್ ಏನಾಗ ಬೇಕಲ್ಲ ಬೋರ್ಡ್ ಎಲ್ಲರೂ ನೀವು ಕಾಂಟ್ರಾಕ್ಟರ್ ಅನಿಲ್ ಪಾಂಡೆ ಬೋರ್ಡ್ ಇಲ್ಲ ಇಲ್ಲ ಹಾಂ ಯಾವ ಡಿಪಾರ್ಟ್ಮೆಂಟ್ ಅದ ಕೈಯಾಗ ಯಾವಾಗ ಮಾಡ್ತೀವಿ ಮುಗಿದ ಮ್ಯಾಗ ಯಾವಾಗ ಕೋರ್ಟಿನಾಗೆ ಸುಳ್ಳು ಆಡ್ತೀವಿ ವಕೀಲರಿಗೆ ಜಡ್ಜ್ಗಳಿಗೆ ಅಂದಾಗ ಮುಂದೆ ಯಾಕೆ ಪಬ್ಲಿಕ್ಕಿಗೆ ಹೆಂಗೆ ಮಾಡ್ತೀವಿ ಬೋರ್ಡಿಲ್ಲ ಹಾಂ ಯಾವ ಡಿಪಾರ್ಟ್ಮೆಂಟ್ ಯಾರು ಮಾಡತ್ತಾರ ಯಾಕೆ ಹಾಂ ಈ ಯಾರು ಸಂಬಂಧಿಸಿದ್ಯಾ ಹಾಂ ಖಾನಾಪುರ ಗೊತ್ತಿಲ್ಲ ಯಾಕೆ ಖಾನಾಪುರ ಗೊತ್ತಿಲ್ಲ ಕಲ್ಯಾಣ ನಮ್ಮ ಖಾನಾಪುರ ನೀ ನಮ್ಮ ಊರ್ದು ಇದೆಯಾ ಚಿಕ್ಕನಾಗ ಇರ್ತೀನಿ ನಮ್ಮ ಊರ್ದು ಇದ್ದೀನಿ ಹಾಂ ಯಾರ ಬಳಿ ಕೆಲಸ ಮಾಡ್ತೀರಿ ಖಾನಾಪುರದಾಗ ಯಾಗ ಮಾಲ್ಕರ್ ಬಾಲಾಜಿ ಅವು ವಾಮನಾಗ ಇದು ಮಾಡ್ತಾರೆ ಗಾಡಿ ಬೆಂಡಿಂಗ್ ಅವಾಗ ಮಾಡ್ತಾರೆ ಲೋಕಲ್ದವ್ರು ಹಾಂ
ನಿಂದಪ್ಪ ಇಲ್ಲಾರ್ದವು ಕಾಂಕ್ರೀಟ್ ಗುಲ್ಬರ್ಗದಾಗು ನಿಮ್ಗೆ ಒಣ ಹಮಲಿ ಮಾಡಕ್ಕೆ ಹಚ್ಚಾರಿ ಮಳೆ ಯಾವ ತಿಂಗ್ ನಡೆದವು ನಮ್ಮ ಊರಿಗೆ ಒಣ ಹಮಲಿ ಮಾಡಕ್ಕೆ ಹಚ್ಚಾರಿ ಹಾಂ ಕಮಿಷನ್ ಹೊಡೆದ ಅವಾಗ ಬೋರ್ಡ್ ಇಲ್ಲ ನೀನು ಯಾಪ ನೀ ಯಾರು ಯಾವ್ದಾಗ ಇಂಜಿನಿಯರಿಂಗ್ ಇಲ್ಲಿ ಸಿವಿಲ್ ಯಾವ ಸಿವಿಲ್ ಇಂಜಿನಿಯರ್ ಯಾವ ಡಿಪಾರ್ಟ್ಮೆಂಟ್ ನಿಮ್ದು ಯಾವ ಕಾಂಟ್ರಾಕ್ಟರ್ ಮತ್ತು ಪಾಂಡೆ ಏನು ಹೆಸರು ಇಲ್ಲಲ್ಲ ಇಲ್ಲಿ ಪಾಂಡೆ ಎಲ್ಲದ ಪಾಂಡೆನ ಹೆಸರು ಯಾವಾಗ ಏಸ್ ದಿನ ಕಟ್ಲತ್ತೀರಿ ಹಾಂ ಲೇಟ್ ಆ ಬಿಲ್ಡಿಂಗ್ ಖತಮ್ ಅನ್ನತ್ತದ ಯಾವ ಕಾಂಟ್ರಾಕ್ಟಾಗ ಬೋರ್ಡ್ ಇಲ್ಲ ಯಾವ ಡಿಪಾರ್ಟ್ಮೆಂಟ್ದಾಗ ಬೋರ್ಡ್ ಇಲ್ಲ ಒಣ ಪಾಂಡ್ಯನ ಬಲ್ಲಿ ಇದ್ದಂದ್ರೆ ಯಾವ ಪಾಂಡೆ ಅವು ಎಟ್ಲೀಸ್ಟ್ ನಾಚಿಕೆ ಬರ್ಬೇಕು ನಿಮ್ಗೆ ಎಟ್ಲೀಸ್ಟ್ ಬಸವಕಲ್ಯಾಣದಾಗ ಅದು ಭೀ ಕೋರ್ಟ್ ಕೆಲಸ ಮಾಡತ್ತಿ ಎಷ್ಟು ಮಟ್ಟಿಗೆ ಏನೆಲ್ಲ ಬರ್ತಿದ್ರು ಹಾಂ ಹಾಂ ಆಫೀಸ್ ಹೊರಗೆ ಬೋರ್ಡ್ ಇರ್ತದ ಎಲ್ಲ ಮುಗಿದ ಮ್ಯಾಗ ಸಾಫ್ ಸಫಾಯಿ ಮಾಡಿ ಯಾವ ಪಿ ಡಬ್ಲ್ಯೂ ಮಾಡತ್ತಾಗ ಯಾವ ಡಿಪಾರ್ಟ್ಮೆಂಟ್ದಾಗ ಬಂದು ತೊಗೊಂಡಿರ್ತಾರೆ ಪಿ ಡಬ್ಲ್ಯೂ ಡಿ ಎಲ್ಲಿಂದ ಸ್ಟೀಲ್ ಪ್ಲಾಂಟಿಂಗ್ ಬರ್ತದೆ ಸರ್ ಹಾಂ ಟಾಟಾ ಯೂಸ್ ಮಾಡ್ತೀವಿ ಹಾಂ ಟಾಟಾ ಯೂಸ್ ಮಾಡ್ತಿರೋದು ಇಲ್ಲ ಟಾಟಾನೇ ಇವಾಗ ಸರ್ ನಾವೆಲ್ಲ ಮೊದಲು ಯೂಸ್ ಮಾಡಿವ ಸರ್ ಅಷ್ಟೇ ಅಷ್ಟೇ ನನ್ನ ಕಲರ್ ಹೋಗಿದೆ ಸರ್ ಕಲರ್ ಪುಗ ಜಂಗ್ ಅಂತಂದ್ರೆ ಪುಗ ಇಲ್ಲ ಸರ್ ಜಂಗ್ ಇಲ್ಲ ಸರ್ ಕಲರ್ ಹೋಗಿದೆ ಸರ್ ಹಾಂ ಜಂಗ್ ಇಟ್ಟಿಲ್ಲ ಸರ್ ಹ್ಞೂ ಈ ಟಾಟಾದಾಗ ಪಕ್ಕ ಸಿಕ್ತು ಟಾಟಾದಾಗ ತೊಗೊಂಡು ಸಿಗ್ತದೆ ಸರ್ 100% ಟಾಟಾದವರಿಗೆ ಅಂತ ಇಲ್ಲ ಸರ್ ಬೇರೆ ಯಾವ ಡಿಪಾರ್ಟ್ಮೆಂಟ್ಗೂ ಎಸ್ಟಿಮೇಷನ್ ಚೆಕ್ ಮಾಡೋದನ್ನು ಕ್ವಾಂಟಿಟಿ ಚೆಕ್ ಮಾಡ್ತಾರೆ ಸರ್ ಚೆಕ್ ಮಾಡಿಸಿ ಕ್ಲೀನ್ ಮಾಡ್ಬೋದು ಕ್ವಾಲಿಟಿ ಚೆಕ್ ಮಾಡ್ತಾರೆ ಈಗ ನೀವು ಕಾಂಟ್ರಾಕ್ಟ್ ತಂದಿನಂತ ಎಲ್ಲ ಇಲ್ಲಿಂದ ಲೇಬರ್ನ ಕಲ್ಯಾಣ ಹೋಗ್ತೀವಿ ಎಲ್ಲ ಹೊಲದಾಗ ದಂಧೆ ಮಾಡೋ ಲೇಬರ್ಗಳಿಗೆ ತಂದಿದ್ದೀವಿ ಹಾಗೆ ಜಡ್ಜ್ಗಳು ದಂಧೆ ನ್ಯಾಯಾಂಗದಾಗ ನೀವು ಐತಿ ಎಲ್ಲ ಹೊಲದಾಗ ದಂಧೆ ಮಾಡೋರಿಗೆ ತಂದು ಕಾಂಟ್ರಾಕ್ಟ್ ಹಚ್ತಿಂದಾಗ ಏನಪ್ಪ ಆ ಪಿ ಡಬ್ಲ್ಯೂ ಡಿ ಮಾಡತ್ತಾಗ ಯಾರಿಗೇನಿಲ್ಲ ಆ ಕಡೆಯಿಂದ ಕಂಪನಿ ಯಾಕಿನ್ನೂ ತೆಗೆದಿಲ್ಲ ಏನು ಸರ್ ಆ ಕಡೆಯಿಂದ ಕಂಪನಿ ತೆಗಿಬೇಕಲ್ಲ ಹಾಂ ಅದನ್ನು ತೆಗೆದ ಸರ್ ಜಸ್ಟ್ ನಾವು ಈಗ ಇದರಿಂದ ಕಾಂಟ್ಯಾಕ್ಟ್ ಮಾಡಿ ಈ ಕಡೆ ಬರ್ತೀವಿ ಸರ್ ಮತ್ತೆ ಏನಾರ ಎಷ್ಟು ಬಿಟ್ಟಿಲ್ಲ ಒಂದು ತೋರಿಸಿ ಹೋದಾಗ ಏನದ ಏನಿಲ್ಲ ತೋರಿಸೋದು ಏನಿಲ್ಲ ಏನಿಲ್ಲ ಎಲ್ಲ ಸ್ಟೀಲ್ ಎಲ್ಲ ಅಂತಿರಲ್ಲಪ್ಪ ಎಲ್ಲ ಸ್ಟೀಲ್ ಅಂತಿರಲ್ಲ ಎಷ್ಟದ ಕಾಸ್ಟ್ ಎಷ್ಟದ ಸರ್ ಇದು 1387 ಹಾಂ 1387 ಹಾಂ 1387 ಅಷ್ಟೇ ಹಾಂ ಈಗ ಪ್ರೆಸೆಂಟ್ ಏನು ಸಿಚುವೇಶನ್ ಅದ ಇದು ಎಷ್ಟಾಗ್ಯದ ಏನು ಕೆಲಸ ಯಾವ ಕಂಪ್ಲೀಟ್ ಆಗ್ತದ ಈಗ ಯಾವ ಸ್ಟೇಜ್ದಾಗ ಅಂತಂದ್ರೆ ಈಗ ಬೋರ್ಡ್ಗಿಲ್ಲ ಯಾವ ಸ್ಟೇಜ್ದಾಗ ಇರ್ತದ ಈ ಕೆಲಸ ಇಷ್ಟಾಗ್ಯದ ಯಾವಾಗ ಕಂಪ್ಲೀಟ್ ಆಯ್ತದ ಯಾವಾಗ ಇದ್ರದ್ದು ಬಾಬಾ ಇದು ಮೇಂಟೆನೆನ್ಸ್ ಅದ ಇಷ್ಟ ಏನು ಭೀ ಇಲ್ಲ ಜಾಗ ಹ್ಯಾಂಡ್ ಓವರ್ ಆಗ್ಯದ
ಬಗಿಬೇಕಲ್ಲ ಬಗಿಬೇಕಲ್ಲ ಹಾಂ ಅದುಗೆ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಏನಾಗಲಿ ಇಲ್ಲಾಗ ಇಲ್ಲಿ ಇಲ್ಲಾಗ ಇದು ಜೆ ಇ ಯಾರು ಹೆಸರುಗಳು ಯಾಗ ನೀವು ದಂಡ ಮಾಡತ್ತೀರಿ ಸಂಜೆ ತಗೋಣ ಯಾರು ಸೆಕ್ಷನ್ ಆಫೀಸರ್ ಅಂದ್ರೆ ಗುಲ್ಬರ್ಗ ಇರ್ತಾರೆ ಸರ್ ಅಯ್ಯಪ್ಪ ನಿನಗ ನೀವು ಇಲ್ಲಿ ಜೆ ಇದ್ದಿ ನನ್ನ ಕಾಂಟ್ರಾಕ್ಟ್ ಪ್ರೈವೇಟ್ ಇದ್ದಿ ಸರ್ಕಾರದ ಯಾವಾಗ ಸರ್ಕಾರದ ಸಂಜೆ ಏನು ಒಂದು ಸೆಕ್ಷನ್ ಆಫೀಸರ್ ಯಾವ್ದಕ್ಕೆ ಸೆಕ್ಷನ್ ಆಫೀಸರ್ ಸೈಟಿಂಗ್ ಎಲ್ಲ ನೋಡ್ಕೊಂಡು ಏನು ಸೆಕ್ಷನ್ ಆಫೀಸರ್ ಸೈಟ್ ನೋಡಲ್ಲ ಜೂನಿಯರ್ ಇಂಜಿನಿಯರ್ ಇರ್ತಾನ AW ಇರ್ತಾನ ಇರ್ತಾನ ಅದು ಯಾರು ಟೋಟಲ್ GD ಎಲ್ಲ ನಮ್ದು ರಮೇಶ್ ಸರ್ ಅಂತ ಅಂಬೋದು ಇನ್ನು ನಿಮಗೆ ಹೋಗಕ್ಕೆ ಹೋಗಿಲ್ಲ ಇಲ್ಲ ಸರ್ GE ರಮೇಶ್ ಸರ್ ಬರ್ತಾರೆ ನಮ್ಮ ಸೆಕ್ಷನ್ ಆಫೀಸರ್ ಸಂಜೆ ತಗೋಣ ಸರ್ ನಾ ಇಲ್ಲಿ ಪ್ರೈವೇಟ್ ಇಂಜಿನಿಯರ್ ನಿಮಗೆ ಹೋಗಿಲ್ಲ ನಿಮಗೆ ಕಟ್ಟಿಸ್ತೀವಿ ನೀವು ಹೋಗೋಣ ಯಾಗ PWD ಯಾಗಿದ್ದಾರೆ ಹೊಸ AW ಸರ್ ಬರ್ತಾರೆ ಹೊಸ AW ಹಳಿ AW ಮನೆ ಹೋಗೋಣ ಹಾಂ ಮತ್ತೆ ಈಗ AWನೇ ನೋಡ್ತದೆ ಇದು ಇಲ್ಲಿ ಅವರು ಸಂಜೀವ್ ಚೌಹಾಣ್ ಸರ್ ಅಂತಾರೆ ಹಾಂ ಸಂಜೀವ್ ಚೌಹಾಣ್ ಸರ್ ಅವಾಗ ಏನಾಗ ಏನಾಗ ಈ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ಅವರು ನೋಡ್ರಿ ನಾ ರಿಕ್ವೆಸ್ಟ್ ಮಾಡಿ ಹೇಳತ್ತೀನಿ ಬಸವ ಕಲ್ಯಾಣದಾಗ ಇದು ಕೋರ್ಟಿನ ಕೆಲಸ ನಡೆದು ಕೋರ್ಟಿನ ಕೆಲಸದಾಗ ನಾಚಿಕೆ ಬರಬೇಕು ಇಲ್ಲಿನ ಶಾಸಕರಿಗ ಇಲ್ಲಿಂದ ಇಂಜಿನಿಯರ್ಸ್ PWD ಡಿಪಾರ್ಟ್ಮೆಂಟ್ದವ್ರೀಗ ಒಂದು ಬೋರ್ಡ್ ಇಲ್ಲ ಆ ಕೋರ್ಟ್ ಕಾಗ್ಯಾಂಗ ನಮಗೆ ನ್ಯಾಯ ಕೊಡುವಂಥ ಜಾಗ ಬಿಲ್ಡಿಂಗ್ದಾಗ ಯಾರು ಕೆಲಸ ಮಾಡತ್ತಾಗ ಅಂಬೋದು ಕಾಂಟ್ರಾಕ್ಟಾಗ ಹೆಸರಿಲ್ಲ AW ಯಾರು ಇಲ್ಲ JE ಹೆಸರು ಇಲ್ಲ ಯಾವ ಕೆಲಸ ಮಾಡತ್ತಾಗ ಬೋರ್ಡಿನ ಮ್ಯಾಗ ಇಲ್ಲ ಯಾವ ಕ್ವಾಲಿಟಿ ಹಾಕ್ಲತ್ತಾಗ ಅದು ಇಲ್ಲ ಒಂದು ಹಳ್ಳಿ ಹೋಗಾಗ ಯಾವುದೋ ಒಂದು ಮನೆ ಕಟ್ಟಪ್ಲೆ ಅದು ಹಳಿದ ಕಟ್ಟಪ್ಲೆ ಕಟ್ತಾ ಇದ್ದಾಗ ಇದು ಎನ್ಕ್ವೈರಿ ಆಗಬೇಕು ಕ್ವಾಲಿಟಿ ಚೆಕ್ ಆಗಬೇಕು ಡಿಪಾರ್ಟ್ಮೆಂಟ್ ಬೋರ್ಡ್ಗಳು ಇರಬೇಕು ಟೈಮ್ ಬೋರ್ಡ್ ಇರಬೇಕು ಬಸವ ಕಲ್ಯಾಣ ಮಹಾಜನತೆ ಕೇಳ್ತೀನಿ ಇದು ಏನು ಪರಿಸ್ಥಿತಿ ನಿಮ್ಮದು ಒಂದು ಬೋರ್ಡ್ ಇಲ್ಲ ಬೋರ್ಡ್ ನೋಡಿ ಮೇಲಾಗ ಬೋರ್ಡ್ ಅದೇನೋ ಬೋರ್ಡ್ ಯಾಕೆ ಹಾಕಿಲ್ಲಪ್ಪ ಇದನ್ನು ಚಾಲು ದಿನ ಕಾಂಟ್ರಾಕ್ಟ್ ಕೆಲಸ ಆಗಿದೆ ಒಂದು ವರ್ಷದಾಗ ಯಾಕೆ ಹಾಕಿಲ್ಲ ಕೇಳಿ ಇವತ್ತು ಚವ್ಹಾಣ ಏನು ನಿನ್ನ ಹೆಸರು ನೀ ಯಾವ್ದು ಮಂದಿ ಇಲ್ಲೇ ಬರ್ತಾರೆ ನೀ ಯಾಕಂದಿದ್ದವ ಹಾಂ ಗುತ್ತಿದಾಗ ಯಾವ್ದವನ ಅವ್ರು ಗುಲ್ಬರ್ಗ ಅವಾಗ ರೊಕ್ಕ ಇಲ್ಲಿಂದ ಗಳಿಸ್ಕೊಂಡು ಗುಲ್ಬರ್ಗ ಕೊಯ್ಲತ್ತದ ನಿಮಗೆಲ್ಲ ಹಮಲಿ ಮಾಡಕ್ಕೆ ಹತ್ತೆ ನೀನು ಅವ 40% ಗಳಿಸ್ಕೊಂಡು ನಡೆದನು ಕಲ್ಯಾಣದವ್ರಿಗೆಲ್ಲ ಲೇಬರ್ಗಳಿಗೆ ತಂದು ಹಮಲಿ ಮಾಡಕ್ಕೆ ಹಚ್ಚಿ ಅವ ಸೌಕರ್ಯಗಳದು ನಿಮ್ಗೆ ಯಾವಾಗ ಹಾಂ ನೀ ಜಾಜನ್ ಮುಗಳಿಗೆ ಅವನಿಗೆ ಹೆಂಗೆ ಸಂಬಂಧ ನಿನ್ನ ಕಾಂಟ್ರಾಕ್ಟ್ ನೋಡೋಕೆ ಏನಾಗತ್ತ ರಸೀದ್ ತೋರಿಸಿ ನಿಂದು ಏನದ ಏನದ ಕಾಂಟ್ರಾಕ್ಟ್ ಅಂತ ಏನದ ನಿನ್ನ ಬಳಿ ಒಂದು ಪ್ರೂಫ್ ಏನದ ನಿನ್ನ ಬಳಿ ಏನು ಪ್ರೂಫ್ ಅದ ಅವನ ಬಳಿ ಆಡಾಗಿದ್ದು ಓಕೆ ಮಾಡೋ ಪ್ರೂಫ್ ID ತೋರಿಸ್ತೀನಿ ನಮ್ದು ನಾವು ಅಪ್ಪನ ಇದ್ದೇವಲ್ಲ ಸರ್ ನಮ್ಗೆ ನಿಮ್ಗೆ ಹಂಗೀಗಲ್ಲ ಅಂದ್ರೆ ನಿಮ್ಗೆ ಕೇಸ್ ಮಾಡ್ತೀವಿ ಹಿಡಿದು ಇವತ್ತು ಹೇಳತ್ತಿದ ಪ್ರೈವೇಟ್ ಇಂಜಿನಿಯರ್ ಆಗ್ತೀನಿ ನಿನ್ನ ಬಲ್ಲಿ ಅಪಾಯಿಂಟ್ಮೆಂಟ್ ಕಂಪನಿದ ಅಪಾಯಿಂಟ್ಮೆಂಟ್ ಆಡಬೇಕು ನಿನ್ನ ಬಲ್ಲಿ ನೌಕರಿ ನಾಮ ಬೇಕೀಗ ಹಾಂ ಏನಿಲ್ಲ ಮಾಡಿಸ್ತೀನಿ ಸರ್ ಮಾಡಿಸ್ತೀನಿಲ್ಲ ನಿನ್ನ ಬಳಿ ಈಗ ಲೇಬರ್ ಈ ದಿನ ಇವತ್ತಿನ ಭೇಟಿಗೆ ಏನಿಲ್ಲ ಇಲ್ಲನೇ ನಡೆಯೋಣ ನೀ ಇಲ್ಲಿ ನಿನ್ನ ಬಳಿ ಪ್ರೂಫ್ ಏನದ ನಾವು ಕಾಂಟ್ಯಾಕ್ಟ್ ಕಡೆ ಇದ್ದೇವಲ್ಲ ಅದೇ ಕಾಂಟ್ರಾಕ್ಟರ್ ಕಡೆ ಇದ್ದಿಲ್ಲ ID ತೋರ್ಸಪ್ಪ ಏನಿಲ್ಲ ಏನಿಲ್ಲ ಈಗ ನಾವು ಪ್ರೈವೇಟ್ ಇಂಜಿನಿಯರ್ ಇದ್ದೇವಲ್ಲ ಅದೇ ಪ್ರೈವೇಟ್ ಪೀಸ್ ಮಾಡ್ಕಾಯ್ತು ನಾ ಬಂದಿದ್ದ ನನ್ನ ಬಲ್ ID ಇಲ್ಲ ಏಕ ನನ್ನ ಬಲ್ ID ಇಲ್ಲ ನಿನ್ನ ID ತೋರಿಸಿದ್ರು ನನಗೆ ಹೀಗೆ ಪೊಲೀಸರಿಗೆ ಇವತ್ತ ಇಮಿಡಿಯೇಟ್ ಪೊಲೀಸರಿಗೆ ಕರಿತಾ ಈಗಿಲ್ಲೇ ಈಗ ನನ್ನ ID ಇಲ್ಲ ನಂದು ಆಧಾರ್ ಕಾರ್ಡ್ ಅದ ನಾ ಯಾಕೆ ಕೇಳಕ್ ಬಂದಿದ್ದ ನಾ ಬಿ ಇದ್ದಪ್ಪ ಈಗ ನನ್ನ ತಗೋ ನಿಂದು ID ತೋರಿಸಿ ಈ ಕಾಂಟ್ರಾಕ್ಟರ್ ID ತೋರಿಸಿ ಈಗ ನನ್ನ ಯಾಕೆ ಸಮಯ ID ನಿನ್ ತೋರಿಸು ನೀನು ತೋರ್ಸು ಆಧಾರ್ ಕಾರ್ಡ್ ಅಲ್ಲ ನೀ ಆ ಕಂಪನಿದಾಗ ಡ್ಯೂಟಿ ಮಾಡಂತೀನಿ ಎಷ್ಟು ಪಗಾರ ಕೊಡ್ತಾರೆ ನಿಂಗೆ 12,000 ಖಾಲಿ 12,000 ರೂಪಾಯಿದಾಗ ಕೆಲಸ ಮಾಡ್ತಾ ಕಂಪನಿ ಹೆಸರೇನು ಚೆಕ್ ತೋತಿ ಕ್ಯಾಶ್ ತೋತಿ ಹಾಂ ಕ್ಯಾಶ್ ತಗೋತಿ ಒಣೆ ಕ್ಯಾಶಿಗೆ ಕೊಡ್ತಾರೆ ಚೆಕ್ ಕೊಡೋದು ಏನಾಗ್ತದೆ ಹಾಂ ಎಷ್ಟು ವರ್ಷದ ಕೆಲಸ ಮಾಡ್ತೀವಿ ಅದ್ರಾಗ ಅಸಿಸ್ಟಿದಾಗ ಇದ್ದಿರ್ಬೇಕಲ್ಲ ನೀನು ಕೊಟ್ಟಿರಲಿಲ್ಲ ಎಷ್ಟು ದಿನ ಪೇಮೆಂಟ್ ಮಾಡಿ ಏನಿಲ್ಲ ನಿಮ್ಮಲ್ಲಿ ಏನಿಲ್ಲ ಅವ್ರಲ್ಲಿ ಏನಿಲ್ಲ ಜಡ್ಜ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಕೈ ಜೋಡಿಸಿ
ಬಸವ ಕಲ್ಯಾಣ್ ನ್ಯಾಯಾಂಗ ಜಡ್ಜ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ವಕೀಲಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಾಳೆ ಹಿಡಿದು ಇದಕ್ಕೆ ನಮ್ಮ ಕಲ್ಯಾಣದಾಗ ಒಂದೇ ಭಾಗ ಬಿಲ್ಡಿಂಗ್ ಆಯ್ತದೆ. ಪೈಲೆ ನಮ್ಮ ತಂದೆಯವ್ರು ಒಳ್ಳೆ ಐತಿದ್ರು ಮಿನಿ ಇಲ್ಲಿ ತಹಸೀಲ್ ಆಫೀಸ್ ಮಾಡಿವು, ಒಳ್ಳೆ ಕ್ವಾಲಿಟಿ ಕೆಲಸ ಮಾಡ್ಕೋರಿ. ನಾವೇನು ಯಾರು ಕಮಿಷನ್ ಹೊಡ್ಲಿಕ್ಕೆ ಬಂದಿಲ್ಲ, ನಮಗೆ ಕ್ವಾಲಿಟಿ ಕೆಲಸ ಇಲ್ಲಿ ಯಾವುದೇ ಪ್ರೂಫ್ ಇಲ್ಲ. ಆ PWD AWD ಆಗಲಿ ಇವ್ರಿಬ್ಬರು ಇದ್ದಾರೆ, ಇವ್ರ ಐಡೆಂಟಿಟಿ ಇಲ್ಲ. 100% ಇವ್ರಿಬ್ಬರು ಯಾರಾಗ ಹೆಂಗಾಗ 1 ವರ್ಷ ಇವ್ರು ಕೆಲಸ ಮಾಡ್ತಾರೆ. ಮತ್ತೆ ಯಾರಪ್ಪ ನೋಡಿ ತೋರಿಸು, ಮತ್ತೆ कहाँ से जी तुम? हाँ BX से आ गए। कौन सा कंपनी से आए? तो काम कौन सा कंपनी से आए? कौन बुलाए तुमको यहाँ? कौन है ठेकेदार? हाँ रिजवान ಅವ ಹೇಳ್ತಾನ ಚವ್ವಾಣ್ ಯಾವಂದ್ರೆ ಇವ ಬೇರೆ ಅವ ಬೇರೆ ನೋಡಿ ಕಲ್ಯಾಣ ಹಲ್ಲ ಹೆಂಗದ. हाँ हाँ तुमको कौन सा कॉन्ट्रैक्टर बोला है? रिजवान है रिजवान। हाँ BX से आया, कोई लेते गए BX से ऐसे? पुलिस स्टेशन में इंटीमेशन दिए? पुलिस स्टेशन को भी इंटीमेशन नहीं? हाँ देखो, पुलिस स्टेशन को रिक्वेस्ट करे, कुछ हो गए तो क्या करना? लेबर कहाँ से? BR सिंह, इनको तुम्हारे इंश्योरेंस है? इंश्योरेंस है? तुमको कुछ हो गया तो कौन पूछना? कौन सा गुत्तेदार, कौन सा ठेकेदार? तुम्हारा कुछ हो गया, पैर टूटे, नीतीश कुमार से मुख्यमंत्री है तुम्हारा, हमारा नाम बदलाव होता कल्याणी का, क्या है तुम्हारे पास? क्या है? हाँ देखो हालत देखो इनकी। वो ज्यादा लोगों के ये कहाँ से है? क्या कहाँ से हो? आप भी बिहार से? हाँ नीतीश बाबू से आ गए इधर। हाँ कौन सा गुत्तेदार कौन है यहाँ का? यहाँ रिजवान है। रिजवान है। तुम लाइसेंस इंश्योरेंस वो बना लिए क्या? नहीं कुछ तो सामान गिर गए तो क्या करते हो? नहीं वो सब है सर, किन के पास है? वो हमारे पास है। है हाँ, मोबाइल कहाँ है? में प्रूफ है। क्या बोल के प्रूफ है? वो मिस्त्री कार्ड बोलते हैं, मिस्त्री कार्ड कुछ क्या होता है? रेशन कार्ड बोलते हैं सर। स्टील देखो कौन सा लोकल स्टील है, देखो पूरा ऊपर देखो। वो लगाओ ये भी कुछ मैं लगा तुम मेरा फोन नंबर बोलो। 90118303 कागज उनको लगा कैमरा ನಮಸ್ಕಾರ AWD ನಾ ಇಲ್ಲಿ ನಮ್ಮ ಹೈ ತಹಸೀಲ್ ಆಫೀಸ್ ಬಿಲ್ಡಿಂಗ್ ಜಾಗದಾಗ ಕೋರ್ಟ್ ಕಟ್ಲತ್ತಾಗಲ್ಲ, ಇಲ್ಲಿ ನಾವು ಬಂದಿದ್ವಿ. ಇಲ್ಲಿ ನಿಮ್ಮವ್ರದ್ದು ಯಾವಾಗೂ ಬೋರ್ಡ್ ಇಲ್ಲ, ಯಾಕೆ ಕಟ್ಲತ್ತಾಗ ಅಂಬೋದಿಲ್ಲ, ಅದ್ರ ಬದ ಯಾವಾಗ ಕಂಪ್ಲೀಟ್ ಆಯ್ತದ ಅಂಬೋದಿಲ್ಲ.
ಏನು ಕ್ವಾಲಿಟಿ ಎಸ್ಟಿಮೇಟ್ ಪ್ರೈಸ್ ಯಾರು ಮಾನಿಟರಿಂಗ್ ಇಲ್ಲಿ ಕಾಂಟ್ರಾಕ್ಟರ್ ಮನುಷ್ಯ ಅಂತ ಅದ್ರಲ್ಲಿ ಐಡಿ ಇಲ್ಲ. ಕಾಂಟ್ರಾಕ್ಟರ್ ಯಾಕೆ ಕಾಂಟ್ರಾಕ್ಟರ್ ಅಂತ ಐಡಿ ಇಲ್ಲ. ಯಾವ ಪಾಂಡೆ ಅಂತ ಗುಲ್ಬರ್ಗದಿಂದ ಬಂದ ಇಲ್ಲಿ ಊಟ ಗುಲ್ಬರ್ಗ ನಡೆದು ನೀವು ಕಲ್ಯಾಣದಲ್ಲಿ ಚಿಕ್ಕಮಂಗ್ಳೂರು ಕೆಲಸ ಹಚ್ಚದ. ಏನಪ್ಪ ನಿಮ್ಮ ಕೆಲಸ? ಸುನೀಲ್ ಏನೋ ಸಿವಿಲ್ ಇಂಜಿನಿಯರ್ ಅಂತೀವಿ. ನಿಮ್ಮಲ್ಲಿ ಐ ಡಿ ಬಿ ಇಲ್ಲ, ಲೇಬರ್ ಬಿ ಇಲ್ಲ. ನಿಂದು ಯಾವಪ್ಪ? ನೀವು ಭಾಗ ಹಾಜಾಗ್ರೆ ಒಣ ಅಮಲಿನೇ ಮಾಡ್ತೀವಿ. ಕೂಲಿಂದ ದಂಧೆ ಹೋದಕ್ಕೆ 600 ರೂಪಾಯಿ ಕೊಡ್ಲತ್ತಾವ. ಭಾಗ ಹಾಜಾಗ್ರೆ ಹೆಂಗೆ ನೌಕರಿ ಮಾಡ್ತಾವ? 1000 ರೂಪಾಯಿ ಕೂಲಿ ಮಾಡೋದು ಕೊಡ್ಲತ್ತಾವ. ನೀ ಭಾಗ ಹಾಜಾಗ್ರೆ ಹೆಂಗೆ ದಂಧೆ ಮಾಡ್ತೀವಿ? 1000 ತೊಗೋಬೇಕು. ನಿಮ್ಮ ಭಾಗದಾಗ ಹೆಂಗೆ ದುಡಿತಾವ? ಕಲ್ಯಾಣ ಹೆಸರು ಖರಾಬ್ ಮಾಡ್ತೀವಿ ನಾವು. ಬಡ ಪೆಟ್ರೋಲ್ ಇದು ಬಿ ಗಾಡಿ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಕೊಡ್ತಾರಂತ ಅಂದಾಗ ಅವ ಭಾಗ ಹಜಾರ್ಗೆ ಡ್ಯೂಟಿ ಮಾಡತ್ತ ನಾವು ಏನೋ ಪ್ರೂಫ್ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ದವ್ರು ಒಬ್ಬರು ಬಿ ಇಲ್ಲ, ಏನೂ ಸಿಂಗಲ್ ಇಲ್ಲ. ನೀವು ನಾಳೆಗೆ ವಿಸಿಟ್ ಮಾಡಿರಿ, ಇದೊಂದು ಪ್ರಾಪರಾಗಿ ರಿಪೋರ್ಟ್ ಮಾಡಿರಿ. ಈ ಹುಡುಗರು ಲೇಬರ್ ಕಾರ್ಡ್ ಅದನ್ನ ಇಲ್ಲ, ಇಲ್ಲಪ್ಪ ಕಾಂಟ್ರಾಕ್ಟ್ ಅದನ್ನ ಇಲ್ಲ. ಬಿಹಾರ್ಗೆಲ್ಲ ಲೇಬರ್ಸ್ ಬಂದಾಗ ಇಲ್ಲಿ ಕೆಲಸ ಮಾಡಕ್ಕೆ ಮತ್ತು ಗುಲ್ಬರ್ಗದ ಕೆಲಸ ಮಾಡ್ತಾಗ. ಬಾಕಿ ಎಲ್ಲ ಸಬ್ ಕಾಂಟ್ರಾಕ್ಟ್ ಕೊಟ್ಟೆ ಸಣ್ಣ ಸಣ್ಣ ಕೆಲಸ. ಅವ್ನಿಗೆ ಖಾನಾಪುರದವನಿಗ, ಒಬ್ನಿಗೆ ಇಲ್ಲಾರ್ದವನಿಗ, ಒಬ್ನಿಗೆ ಯಾವುದೋ ಹಳ್ಳಿ ಹೋಗ್ದವನಿಗ, ಯಾವ ಇಲ್ಲಿ ಕಾಂಟ್ರಾಕ್ಟರ್ ಪ್ರೊಫೆಷ್ನಲ್ ಕಾಂಟ್ರಾಕ್ಟರ್ಸ್ ಇಲ್ಲ. ಇದು ಕೋರ್ಟಿನ ಮಾಮೂಲ ಅದ. ಕ್ವಾಲಿಟಿ ಬಿಲ್ಕುಲ್ ನಂಬರ್ 1 ಆಗಬೇಕು. ಭಾಗ ನಮ್ಗೆ ಹೋಗೋಕೆ ಕೋರ್ಟ್ ಆಗಲ್ಲ. ಅದಕ್ಕೆ ನೀವು ನಾಳೆ ಅದಕ್ಕೆ ಪರ್ಸ್ನಲಿ ನಿಮ್ಮ ಆಫೀಸ್ ಎದುರೇ ಅದ. ನಾಳೆ ನೀವು ವಿಸಿಟ್ ಮಾಡಿರಿ. ಅದಕ್ಕೆ ಏನಾಯ್ತದ ಚೆಕ್ ಮಾಡಿ ನಮ್ಮ ಜನ ಹಿತದೃಷ್ಟಿ, ಜನರಿಗೆ ಕಲ್ಯಾಣ ಆಗಪ್ಲೆ ದಯವಿಟ್ಟು ಮಾಡಿ. ಈಗ ಇವ್ರಿಬ್ಬರು ಯಾರು? ಇವ್ರದ್ದು ಅಗ್ರಿಮೆಂಟ್ ಅದನ್ನ ಇಲ್ಲ. ಇಲ್ಲಿ ಹೆಂಗೆ ಬಂದವು? ಆ ಪಾಂಡೆ ಇಕ್ಕ ನಿಮ್ಗೆ ಅವರಿಗೆ ಅಲ್ಲಿ ನಿಮ್ಮ ಆಫೀಸಾಗ ಇಂಟಿಮೇಷನ್ ಲೆಟರ್ ಇರಬೇಕು. ಇಲ್ಲ. ಅದಕ್ಕೆ ನೀವು ದಯವಿಟ್ಟು ಇದಕ್ಕೆ 2 ದಿನ ಒಳಗೆ ಏನು ಮಾಡ್ತೀವಿ ಮಾಡಿ. ನಮಗೊಂದು ರಿಪೋರ್ಟ್ ಹಾಕಿ ಅದ್ರೊಂದು ಮಾತಾಡ ಹಂಗೆ ಮಾಡಕ್ಕೆ ಬರಲ್ಲಪ್ಪ. ಭಾಗ ಹೆಂಗೆ ನೌಕರಿ ಮಾಡ್ತಾಗ ಪಾಂಡೆ ತಿಕ್ಕ ಒಟ್ಟರೆ ಅದ್ರ ಕೊಡಬೇಕು. ನೀವು ಭಾಗ ನೌಕರಿ ಮಾಡ್ತಿರೋದು ಅದು ನೀವು ಕಡಿ ನಿಲ್ಲಿರ್ತೀವಿ. ಇಂಥ ಸೇವಾದ ಕಡಿ ಮಾಡವು. ಝಾಡು ಮಾಡ್ತೀವಲ್ಲ ನಿಮಗೆ. मेरा बोलने के अंदर क्या है, वो हाथी पर बुक करो, काम खत्म, टेंशन नहीं रहता। ಇದು ಟಾಟಾ ಸ್ಟೀಲ್ ಅಂತ ಹೇಳ್ತಾ ಇದ್ದಾಗ ದಯವಿಟ್ಟು ಚೆಕ್ ಮಾಡ್ಕೋಬೇಕು ಯಾವ ಸ್ಟೀಲ್ ಅದ. ಇದು ಸಣ್ಣ, ಅದು JSW ಓಕೆ. ಸಣ್ಣ ಸೈಜ್ದಾಗ ಸ್ಟೀಲ್ ಬೇರೆ. ಇನ್ನು ಈ ಕಂಪೌಂಡ್ ತೆಗೆದಿಲ್ಲ. ಏನಿದೆ ಎಸ್ಟಿಮೇಟ್ದಾಗ PWD AW ಆಗಿ ಕೇಳಿದೆವು. ದಯವಿಟ್ಟು ಪರ್ಫೆಕ್ಟಾಗಿ. ಯಾವಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಅದ, ಒಬ್ಬಗೆ ಅಪೋಸಿಷನ್ ಲೀಡರ್ ಕೇಳಲ್ಲ, ಪಬ್ಲಿಕ್ ಕೇಳಲ್ಲ, ವಕೀಲಿಗೆ ಕೇಳಲ್ಲ. ಆಮೇಲೆ ಕೇಳಬೇಕು ಯಾರು? ದಯವಿಟ್ಟು ಇದೆಲ್ಲ ಕ್ವಶನ್ ಮಾರ್ಕ್ ಅದ ಅಂಬೋದು ಕೇಳಕ್ಕೆ ಬಯಸ್ತೀನಿ.